ಗಡಿಪಾರು ಆದೇಶ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಹೋದ್ರ ಮಹೇಶ್ ಶೆಟ್ಟಿ ತಿಮರೋಡಿ. ನೋಟಿಸ್ ನೀಡಲು ಹೋದಂತಹ ಪೊಲೀಸರಿಗೆ ತಿಮರೋಡಿ ಅವರು ಸಿಕ್ಕಿಲ್ಲ. ಉಜಿರೆಯ ತಿಮರೋಡಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಪೊಲೀಸರು. ಮಹೇಶ್ ಶೆಟ್ಟಿ ತಿಮರೋಡಿ ಈ ಹಿಂದೆ ಹೈಕೋರ್ಟ್ನಲ್ಲೂ ಕೂಡ ಇವರಿಗೆ ಸ್ವಲ್ಪ ಜಯ ಸಿಕ್ಕಂತಾಗಿತ್ತು, ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು. ಈಗ ಮತ್ತೆ ಎಸಿ ಅವರು ಸ್ಟೆಲ್ಲಾ ವರ್ಗೀಸ್ ಅವರು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕಳಿಸಿದ್ರು ಸಿಬ್ಬಂದಿಗಳನ್ನ. ಅಲ್ಲಿ ಅವರು ಇಲ್ಲ, ಪೊಲೀಸರು ಹೋದಂತ ಸಂದರ್ಭದಲ್ಲಿ ಇಲ್ಲ. ಉಜಿರೆಯ ಮನೆಗೆ ಅಂಟಿಸಿ ಬಂದಿದ್ದಾರೆ ಗಡಿಪಾರು ಆದೇಶದ ಪ್ರತಿಯನ್ನ. ಯಾಕೆ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಪದೇ ಪದೇ ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ ಅಂದ್ರೆ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆಯ್ತು, ಬಂದಿದೆ, ಇವ್ರದ್ದು ಏನಿದೆಯೋ ಸ್ಪಷ್ಟೀಕರಣ ಅಥವಾ ಅದೇನಿದೆಯೋ ನೋಟಿಸ್ಗೆ ಉತ್ತರ ಕೊಡಬೇಕಲ್ವಾ. ನೀವು ಕಾನೂನಾತ್ಮಕವಾಗಿ ಹೋರಾಡ್ತೀರಾ, ಅದಕ್ಕೂ ಕೂಡ ಅವಕಾಶಗಳಿದ್ದಾವೆ. ಅಲ್ಲಿಂದ ಎಸ್ಕೇಪ್ ಆಗೋದು, ಅಜ್ಞಾತ ಸ್ಥಳಕ್ಕೆ ಹೋಗೋದು, ಈ ರೀತಿಯಾಗಿ ಕಾನೂನಿಗೆ ಮಣ್ಣೆರಚುವಂಥ ಪ್ರಯತ್ನಗಳು ಇದೆಲ್ಲ ಯಾಕೆ? ಮತ್ತು ದೊಡ್ಡದಾಗಿ ಹೇಳೋದು ಕಾನೂನು ಮೇಲೆ ನಂಬಿಕೆ ಇದೆ ನಮಗೆ, ಎಲ್ಲ ಅದ್ರ ಮೂಲಕವೇ ಹೋರಾಡ್ತೀವಿ ಅಂತೇಳಿ. ಹಾಗಾಗಿನೇ ಈಗ ಎಂಥ ಪ್ರಭಾವಿ ಆಗಿದ್ರು ಕೂಡ ಅಷ್ಟೇ, ಎಂಥ ದೊಡ್ಡ ವ್ಯಕ್ತಿ ಜನ ಬೆಂಬಲ ಇದ್ದರೂ ಕೂಡ ಅಷ್ಟೇ, ಕಾನೂನಿಗೆ ತಲೆ ಬಾಗಲೇಬೇಕು. 1 ವರ್ಷಗಳ ಕಾಲ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ರಾಯಚೂರು ಜಿಲ್ಲೆಯ ಮಾನವಿಗೆ ಇವರನ್ನು. ಆದರೆ ಇನ್ನೂ ಅದು ಹಾಗೆ ಕಗ್ಗಂಟಾಗಿ ಹೋಗ್ತಾನೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಮಹೇಶ್ ಶೆಟ್ಟಿ ತಿಮರೋಡಿ ನೋಡ್ತಾ ಇದ್ದೀವಿ, ಪದೇ ಪದೇ ಕಾನೂನಿಗೆ ಗೌರವವನ್ನು ಕೊಡದೆ ಅಜ್ಞಾತ ಸ್ಥಳಕ್ಕೆ ಹೋಗೋದು, ಅಬ್ಸ್ಕ್ಯಾಂಡ್ ಆಗೋದು ಮಾಡ್ತಾನೆ ಇದ್ದಾರೆ. ಇದು ಕೂಡ ಒಂದು ರೀತಿ ಅವರಿಗೆ ಮುಳುವಾಗಬಹುದಾ ಕಾನೂನಾತ್ಮಕವಾಗಿ ಅಂತ ಈ ನೋಟಿಸ್ಗಳಿಗೆ ಉತ್ತರ ಕೊಡದೇ ಇರೋದು? ಪ್ರಭು, ಹೌದು, 2ನೇ ಬಾರಿ ಈಗ ಅವರಿಗೆ ಗಡಿಪಾರು ನೋಟಿಸ್ ಆಗಿರೋದು. ಕಳೆದ ಬಾರಿ ಕೂಡ ತಿಮರೋಡಿ ಅವರು ಯಾವ ತರ ಸೇಫ್ ಆಗಿದ್ರು ಅಂದ್ರೆ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ಅಂದ್ರೆ ಪ್ರತಿ ಬಾರಿ ಗಡಿಪಾರು ಆದೇಶವನ್ನ ಸರ್ವ್ ಮಾಡಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಅವರ ಮನೆಯ ಬಾಗಿಲನ್ನ ತಟ್ಟಿದಂತ ಸಂದರ್ಭದಲ್ಲಿ ತಿಮರೋಡಿ ಅವರು ಮನೆಯಲ್ಲಿ ಇರಲಿಲ್ಲ ಮತ್ತು ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಮತ್ತು ಅವರನ್ನ ಉಜಿರೆ, ಬೆಳ್ತಂಗಡಿ ಸೇರಿದಂತೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಬೆಳ್ತಂಗಡಿ ಪೊಲೀಸರು ತೀವ್ರವಾಗಿ ಅವರನ್ನ ಹುಡುಕಾಟ ಮಾಡಿದ್ರು ಕೂಡ ಅವರ ಸುಳಿವೇ ಸಿಕ್ಕಿರಲಿಲ್ಲ. ಈ ನಡುವೆ ಅವರು ಕಾನೂನಾತ್ಮಕ ಸಮರವನ್ನ ಸಾರಿ ಹೈಕೋರ್ಟ್ ಮೆಟ್ಟಿಲಿಗೆ ಹೋಗಿ ತಾತ್ಕಾಲಿಕ ಒಂದು ತಡೆಯಾಜ್ಞೆಯನ್ನ ಪಡೆದ ಬಳಿಕ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ರು ಮತ್ತು ಹೈಕೋರ್ಟ್ ಕೂಡ ತಾತ್ಕಾಲಿಕ ಒಂದು ತಡೆಯನ್ನ, ರಿಲೀಫ್ ಅನ್ನ ಅವರಿಗೆ ನೀಡಿದ್ರು ಕೂಡ. ಇದೀಗ ಮತ್ತೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಎಲ್ಲಾ ರೀತಿಯ ವಾದ ಪ್ರತಿವಾದವನ್ನ ಆಲಿಸಿ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಸರಿಪಡಿಸಿ ಅವರನ್ನ ಈಗ ಮತ್ತೆ ಗಡಿಪಾರು ಮಾಡಿರೋದು. ಸೊ ಬೆಳ್ತಂಗಡಿ ಪೊಲೀಸರು ಮತ್ತೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಅವರು ನಿನ್ನೆ ಇರಲಿಲ್ಲ. ಮನೆಗೆ ಆ ಒಂದು ಪ್ರತಿಯನ್ನ ಅಂಟಿಸಿದ ಬಳಿಕ ಈ ಬಾರಿ ಪೊಲೀಸರು ತಮ್ಮ ನಡೆಯನ್ನ ಬದಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಸಾರ್ವಜನಿಕವಾಗಿ ಪ್ರಕಟಣೆಯನ್ನ ಹೊರಡಿಸುವಂತದ್ದು. ಉಜಿರೆ ಪೇಟೆಯಲ್ಲಿ ತಮ್ಮದೇ ಪೊಲೀಸ್ ಜೀಪಿನ ಮೂಲಕ ಅದಕ್ಕೆ ಮೈಕ್ ಕಟ್ಟಿ ಮೈಕ್ ಮೂಲಕ ಆದೇಶವನ್ನ ಸಾರಿದ್ದಾರೆ. ತಿಮರೋಡಿ ಅವರಿಗೆ ಗಡಿಪಾರು ಆದೇಶ ಆಗಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ಪ್ರಕಟಣೆಯನ್ನ ಅವರು ಹೊರಡಿಸಿರುವಂತದ್ದು ಮತ್ತು ಆದೇಶದ ಪ್ರತಿಯಲ್ಲಿ ಏನೆಲ್ಲ ವಿಚಾರಗಳು ಇದೆಯೋ ಅದನ್ನ ಮೈಕ್ ಮೂಲಕವೇ ಮತ್ತೆ ಬೆಳ್ತಂಗಡಿ ಪೊಲೀಸರು ಉಜಿರೆಯ ಪೇಟೆಯುದ್ದಕ್ಕೂ ಕೂಡ ಅವರು ಸಾರಿರುವಂತದ್ದು. ಸೊ ಇದನ್ನ ಒಂದು ಅರ್ಥದಲ್ಲಿ ಎಚ್ಚರಿಕೆ ಅಂತಾನು ಹೇಳ್ಬೋದು. ಮುಂದಕ್ಕೆ ಅವರು ಕೈಗೆ ಸಿಗದೆ ಹೋದ್ರೆ ಇನ್ನಷ್ಟು ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಆದರೆ ಮತ್ತೆ ತಿಮರೋಡಿ ಅವರು ಈ ರೀತಿ ಅಜ್ಞಾತವಾಗುವ ಮೂಲಕ, ಅಂದ್ರೆ ಬೆಳ್ತಂಗಡಿ ಉಜಿರೆ ಭಾಗದಿಂದ ಅಜ್ಞಾತವಾಗುವ ಮೂಲಕ ಮತ್ತೆ ಕಾನೂನಾತ್ಮಕ ಸಮರವನ್ನೇನಾದ್ರೂ ಮಾಡ್ಲಿಕ್ಕೆ ಇದ್ದಾರಾ, ಮತ್ತೆ ಹೈಕೋರ್ಟ್ ಮೊರೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಹೈಕೋರ್ಟ್ ಈ ಹಿಂದೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ನೀವು ಹಾಕಿರುವಂತಹ ಸೆಕ್ಷನ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ, ಸೊ ಆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಸರಿಪಡಿಸಿಕೊಂಡು ಹೊಸದಾಗಿ ಗಡಿಪಾರು ಆದೇಶ ಪ್ರಕ್ರಿಯೆಯನ್ನ ಶುರು ಮಾಡಿ ಅನ್ನುವಂತ ರೀತಿಯ ಸೂಚನೆಯನ್ನ ನೀಡಿತ್ತು. ಸೊ ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ಎಡುವುದೇ, ಯಾವುದೇ ಕಾನೂನಾತ್ಮಕ ಲೂಪ್ ಹೋಲ್ಸ್ಗಳು ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ಹೊಸದಾಗಿ ಪ್ರಕ್ರಿಯೆಗಳನ್ನ ಆರಂಭ ಮಾಡಲಾಗಿತ್ತು. ಸೊ ಗಡಿಪಾರು ಆದೇಶ ಕೂಡ ಮಾಡಲಾಗಿದೆ. ಸೊ ಮತ್ತೆ ಈಗ ತಿಮರೋಡಿ ಏನಾದರೂ ಹೈಕೋರ್ಟ್ ಮೊರೆ ಹೋಗ್ತಾರಾ ಅಥವಾ ಇದೇ ತರ ಅವರು ಅಜ್ಞಾತವಾಗಿರೋದನ್ನ ಮುಂದುವರಿಸ್ತಾರಾ ಕಾದ್ ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.